the length of the diagonals of a rhombus are in the ratio of 2:3. In the ratio of 2:3. The area of a rhombus is the area of a rhombus is 108 centimeter square. Then what is the length of shortest? Then what is the length of shortest diagonal? Option A is given 18 centimeter, B is given 12 centimeter, C is given 24 centimeter, and D is given 30 centimeter. ಹೇಳ್ರಿ ಎಷ್ಟು ಬರೋದು ಆನ್ಸರ್? ದ ಲೆಂತ್ ಆಫ್ diagonal of rhombus are in the ratio 2:3. If the area of rhombus is 108 centimeter square, then what is the length of a shortest diagonal ಅಂತ ಕೇಳಿದ್ದಾರೆ. ಅಂದ್ರೆ ರೋಂಬಸ್ ಅಂದರೆ ಯಾವ ಆಕೃತಿ? ವಜ್ರಾಕೃತಿಯ ಕರ್ಣಗಳ ಯಾವ ಅನುಪಾತದಾಗ ನಾವು ಕೊಟ್ಟಿದ್ದಾರೆ? 2:3. ಕರ್ಣಗಳು 2:3 ವಜ್ರಾಕೃತಿಯ ವಿಸ್ತೀರ್ಣ ಏರಿಯಾ ಎಷ್ಟೈತ್ರಿ? 108 ಚದರ ಸೆಂಟಿಮೀಟರ್ ಐತ್ರಿ. ಹಾಗಾದ್ರೆ ಆ ವಜ್ರಾಕೃತಿಯ ಅತಿ ಚಿಕ್ಕದಾದ ಕರ್ಣ ಯಾವುದು ಅಂತ ಕೇಳಿದ್ದಾರೆ. ವಜ್ರಾಕೃತಿ ನೋಡಿದಿರಲ್ಲ ನೀವು? ದಿಸ್ ಒನ್ ಇಸ್ ಅ ರೋಂಬಸ್. ಸೊ ವಜ್ರಾಕೃತಿದ ಏನು ಕೊಟ್ಟಿದ್ದಾರೆ ಅಂದ್ರೆ ಡಯಾಗೋನಲ್ಸ್ ಆರ್ ಇನ್ ದಿ ರೇಷಿಯೋ. ಇದು 3 ಅಂತ ತಿಳ್ಕೊರಿ, ಇದು 2 ರೇಷಿಯೋ 2:3. ಇದು 2x, ಇದು 3x ರೀ. ನಮ್ಗೆ ಕೇಳಿದಾರಪ್ಪ ಅಂದ್ರೆ ಶಾರ್ಟ್ ಅಂದ್ರೆ ಯಾವ್ದ್ರಿ? 2 ಇದ್ದಿದ್ದನ್ನು ಅತಿ ಚಿಕ್ಕದಾಗ್ತೈತಿ. ಹಾಗಾದ್ರೆ ನಿಮ್ಗೆ ಗೊತ್ತಿರಬೇಕು ಏರಿಯಾ ಆಫ್ ರೋಂಬಸ್ ಇಸ್ ಗಿವನ್ ಬೈ ದಿ ಫಾರ್ಮುಲಾ. ಯಾರ್ದಾರ ಗೊತ್ತಿದ್ರೆ ಹೇಳ್ರಿ. 1/2 ಪ್ರಾಡಕ್ಟ್ ಆಫ್ ಡಯಾಗೋನಲ್ಸ್ d1 into d2. ಸರಿನಾ? 1/2 d1 into d2. ಸೊ ಕನ್ಸಿಡರ್ ದಿಸ್ ಒನ್ ಇಸ್ ಅ d1 ಆರ್ ದಿಸ್ ಒನ್ ಇಸ್ ಅ d2. ನೀವು ಯಾವ ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು. ಇದನ್ನು d1 ತೊಗೊಂಡ್ರೆ ಈ d2ನ ತೊಗೋಬೋದ್ರಿ. ಹಾಗಾದ್ರೆ ನಮ್ಮ ಕರ್ಣಗಳು ಯಾವ್ದಾವ ಇಲ್ಲಿ? AC ಮತ್ತು BD ಕರ್ಣ ಅಂತ ಅದಾವ್ರಿ. ಸರಿನಾ? AC ಮತ್ತು BD ಕೊಟ್ಟಿದ್ದಾನೆ. AC ಮತ್ತು BD ಅಂದಾಗ ಇದು 2 ಐತಿ, ಇದು 3 ಐತಿ. 2 3 ನಿಮ್ಗೆ ಇದು AC ದೊಡ್ಡ ಅನ್ಸುತ್ತೆ ಅಲ್ರಿ? ಸೊ ಅದನ್ನು 3 ಅಂತ ತಗೊಳ್ರಿ. BD ಸಣ್ಣ ಅನ್ಸುತ್ತೆ ಅಲ್ರಿ? ಅದು ಇದು 2x ಐತಿ, ಇದು 3x ಐತಿ. ಹಾಗಾದ್ರೆ ನಮ್ಗೆ ಅನುಪಾತನ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಎಷ್ಟು ಕೊಟ್ಟಾರೆ? 108 ಕೊಟ್ಟಾರ. ಈಸ್ ಈಕ್ವಲ್ ಟು 1/2 d1 ಏನಂತ ತಗೋರಿ? 2x ಅಂತ ತಗೋರಿ. d2 ಏನು ತಗೋರಿ? 3x ಅಂತ ತಗೋರಿ. ಸರಿನಾ? ಇವಾಗ
ಈ ಎರಡು ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಗತ್ಲೆ ಇಲ್ಲಿ 3 ಒಂದೇ ಉಳಿತು. 3 ಒಂದಲೇ 3, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. 108 ಈಸ್ ಈಕ್ವಲ್ ಟು 3 ಎಕ್ಸ್ ಸ್ಕ್ವೇರ್. ನಾವು ಎಕ್ಸ್ ಬೆಲೆ ಕಂಡುಹಿಡ್ಬೇಕ್ರಿ, ಲೆಂತ್ ಆಫ್ ಡಯಾಗೋನಲ್ ಬೇಕಾದ್ರೆ. ಇಂಟು 3 ಇದ್ದಿದ್ದನ್ನು ಈ ಕಡೆ ಕರ್ಕೊಂಬರ್ತೀರಿ. ಇಂಟು ಇದ್ದಿದ್ದು ಏನಾಗುತ್ತಾ, ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಹಾಗಾದರೆ 108 ಅನ್ನೋದ್ರಿ 3ಲೇ ಬಾ ಹೋಗುತ್ತಾ, ಹೋಗುತ್ರಿ, ಹೋಗ್ಸೋಣ. 3 ಒಂದಲೇ ರೀ, 3 3ಲೇ 9, 1 ಉಳಿತ್ರಿ, 3 6ಲೇ 18. ಎಕ್ಸ್ ಸ್ಕ್ವೇರ್ ಬೆಲೆ ಎಷ್ಟಾಯ್ತು ರೀ, 36. 36 ಯಾವ ಸಂಖ್ಯೆಯ ವರ್ಗ ಅಂತ ಕೇಳಿದಂಗೆ ರೀ. ಎಷ್ಟರ ವರ್ಗ ರೀ, 6. ಎಕ್ಸ್ ಬೆಲೆ ಎಷ್ಟೈತಿ ನಿಮ್ದೀಗ, 6 ಐತಿ. ಎಕ್ಸ್ 6 ಆದಾಗ ನಿಮ್ಗೆ ಶಾರ್ಟೆಸ್ಟ್ ಡಯಾಗೋನಲ್ ಅಂದರೆ ಯಾವುದು, ಚಿಕ್ಕದಂದ್ರೆ ಯಾವ್ದು ಹೇಳ್ತೀನಿ ನಾನು. ಎಷ್ಟು ಎಕ್ಸ್ ಚಿಕ್ಕದು, 2x ಹೌದಲ್ಲ. ಶಾರ್ಟೆಸ್ಟ್ ಡಯಾಗೋನಲ್ ನಾವು ಯಾವ ಟು ಕನ್ಸಿಡರ್ 2x. 2 ಇಂಟು ಎಕ್ಸ್ ವ್ಯಾಲ್ಯೂ ಇಸ್ 6. 6 2ಲೇ 12 ಸೆಂಟಿಮೀಟರ್. ಅತಿ ಚಿಕ್ಕ ಕರ್ಣ ಯಾವುದು, 12. ದೊಡ್ಡದು ಎಷ್ಟಾಕಿತ್ತು ರೀ, ದೊಡ್ಡ ಕರ್ಣ ಎಷ್ಟಾಕಿತ್ತು, 3 ಐತಲ್ರಿ. 3 6ಲೇ 18. ಆಪ್ಷನ್ನಾಗ 2 ಅದ ನೋಡ್ರಿ, ದೊಡ್ಡ ಕರ್ಣ ಐತಿ, ಚಿಕ್ಕ ಕರ್ಣ ಐತಿ. ಚಿಕ್ಕದು ಕೇಳಿದ್ದಾರೆ 12. ಓಕೆ. ಬಿಡಿಸಿದಾಯ್ತಾ. ಸೊ ನೆಕ್ಸ್ಟ್ ಕ್ವಶನ್ ಬರೀಲ್ರಿ. If x is equal to cube root of 2 into 93 divided by 125, what is the value of x? What is the value of x? What is the value of x? Option A is given 2 into 1 by 5
B is given 1 into 2 by 5. C is given 3 into 4 by 5. And D is given 4 into 1 by 5. Solve for x ಅನ್ನಂಗ್ರಿ x ಬೆಲೆ ಕಂಡುಹಿಡಿ ಅಂದಾರೆ. ಸೊ ಕ್ಯೂಬ್ ರೂಟ್ ಆಫ್ 2 into 93 divided by 125. ಸೊ ಕ್ಯೂಬ್ ರೂಟ್ ಒಳಗಡೆ ಇರುವಂಥ ನಂಬರ್ ನೋಡಿದ್ರ ಯಾವ ಫ್ರ್ಯಾಕ್ಷನ್ ಕಾಣಿಸುತ್ತೆ ನಿಮ್ಗೆ? ಮಿಕ್ಸ್ಡ್ ಫ್ರ್ಯಾಕ್ಷನ್. ಮಿಕ್ಸ್ಡ್ ಫ್ರ್ಯಾಕ್ಷನ್ ಫಸ್ಟ್ ಏನು ಮಾಡಿರಿ, ಕಾಮನ್ ಫ್ರ್ಯಾಕ್ಷನ್ ಒಳಗೆ ಬರೀರಿ. ಕಾಮನ್ ಫ್ರ್ಯಾಕ್ಷನ್ ಒಳಗೆ ಬರೆದಾದ ನಂತರ ಸೊ ಇಲ್ಲಿ ಕ್ಯೂಬ್ ಐತಂದ್ರೆ ಕ್ಯೂಬ್ ನಂಬರ್ ಇರ್ತಾವೆ. ಸೊ ಕ್ಯೂಬ್ ತೆಗೆದ್ರೆ ಆನ್ಸರ್ ಸಿಗ್ತೈತಿ. ಯಾವುದು? ಬಿ. ನೆಕ್ಸ್ಟ್ ಬಿಡಿಸ್ಬಿಟ್ಟು ಹೇಳ್ರಿ. ಹಾಂ, ಬಿಡ್ಸಾತಿದ್ದೀರಿ ನೋಡಿ. ಏನು ಕೊಟ್ಟಾರಂದ್ರೆ ಅವರ ಎಕ್ಸ್ ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 2 into 93 divided by 120 ಹೀಗೆ ಕೊಟ್ಟಿದ್ದಾರ ನೋಡಿ. ಮಲ್ಟಿಪ್ಲೈ ಮಾಡಿ 125 ಗುಣಿಸು 2 250. 250ಕ್ಕೆ 93 ಸೇರಿಸ್ರಿ 343. ಕ್ಯೂಬ್ ರೂಟ್ ಆಫ್ 343 divided by 125. So here is cube ಅಂದ್ರೆ these are the cube numbers ಇರ್ತಾವೆ. ಸ್ಕ್ವೇರ್ ಇತ್ತಂದ್ರೆ ಸ್ಕ್ವೇರ್ ನಂಬರ್ಸ್ ಇರ್ತಾವೆ. ಸೊ 343 ಯಾವ ಸಂಖ್ಯೆ? ಘನ ಸಂಖ್ಯೆ ರೀ. 7. 125 ರೀ 5. ಸರಿನಾ? ನೋಡಿ ಕ್ಯೂಬ್ ಬರೀತೇನೆ ರೀ. ಇದು 7 ರೀ, ಇದು 5. ಎರಡು ಸೇರಿಸಿ ಕ್ಯೂಬ್ ಹಾಕ್ತಾನೆ. ಕ್ಯೂಬ್ ರೂಟ ಕ್ಯಾನ್ಸಲ್ ಮಾಡಿರಿ. ಈಗೇನು ಉಳಿತು ನಂದು? 7/5. ಈ 7/5 ಯಾವ ಆಪ್ಷನ್ದಾಗ ಕಾಣಿಸ್ತೈತೆ ನೋಡ್ರಿ. ಎಲ್ಲಿ ಕಾಣಿಸುತ್ತೆ ನೋಡ್ರಿ? ಇಲ್ಲದ ನೋಡ್ರಿ. 5 ಒಂದ್ಲೆ 5 ರೀ. 5ಕ್ಕೆ ಎಷ್ಟು ಸೇರಿಸ್ರಿ? 2 ಸೇರಿಸ್ರಿ. 7 ಆಯ್ತಾ? 7/2 ಆಯ್ತಾ? ಅದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಒಳಗೆ ಕ್ವಶನ್ ಐತೆ ಅನ್ನತ್ಲೆ ಆಪ್ಷನ್ ಏನು ಮಾಡಿದಾರ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಒಳಗೆ ಬರ್ದಿದ್ದಾರೆ. ಹಾಗಾದ್ರೆ ನಾವು ಬರಿತೀವಿ 5 ರೀ. 5ರಲ್ಲಿ 7ಕ್ಕೆ ವಾಪಿಸ್ತೀರಿ. 5 ಒಂದ್ಲೆ 5 ರೀ. ಎಷ್ಟು ಉಳಿತು ಶೇಷ? 2. ಶೇಷನ ಏನು ಬರೀದ್ರೆ ಮಲ್ಗಳು. ದಿಸ್ ವಿಲ್ ಬಿ ಆನ್ಸರ್ 1 into 2/5. ಬಿಡಿಸಿದಾಯ್ತಾ? ಸೊ ನೆಕ್ಸ್ಟ್ ಒನ್ ಇಸ್ LCM of 7/90, 14/15 and 7/10 is A is given 7/90, B is given 77 divided by 45, C is given 28/90, 14/5. ನೋಡ್ರಿ
7/90, 14/50 and 7/10. ಲಸ ಕಂಡುಹಿಡಿಯಿರಿ ಅಂದಾರ. 7/90, 14/15, 7/10 ಯಾವ ಸಂಖ್ಯೆಗಳು ಇವು? ಭಿನ್ನರಾಶಿ ಹೌದಲ್ರಿ? ಭಿನ್ನರಾಶಿಗಳ ಲಸ ಕಂಡುಹಿಡಿಯಿರಿ ಅಂದಾರ. ಭಿನ್ನರಾಶಿಗಳ ಲಸ ಕಂಡುಹಿಡಿಬೇಕಾದ್ರೆ ಏನು ಮಾಡ್ಬೇಕ್ರಿ? ಏನು ಮಾಡಬೇಕು? ಲಸನ ತೆಗಿಯಂದಾರ. ಅದ ಏನು ಮಾಡ್ಬೇಕು ಲಸ ತೆಗಿಬೇಕಾರ? ಎಲ್ಸಿಎಂ ಫ್ರ್ಯಾಕ್ಷನ್ ಅಂತ ಅಂದ್ರೆ, ಫ್ರ್ಯಾಕ್ಷನ್ ಅಂದ್ರೆ ಭಿನ್ನರಾಶಿ ರೂಪನಾಗ ಅದಾವಲ್ರಿ. ನೀವು ಲಸ ತೆಗಿಯಂದ್ರ ಸಂಖ್ಯೆ ಕೊಟ್ರೆ ಪಟ್ ಲಸ ತೆಗಿತಿದ್ರಿ. ಈಗ ಭಿನ್ನರಾಶಿ ಒಳಗೆ ಲಸ ತೆಗಿಯಂದಾರ. ಅವಾಗ ಎಲ್ಸಿಎಂ ಆಫ್ ಫ್ರ್ಯಾಕ್ಷನ್ ಭಿನ್ನರಾಶಿಗಳ ಲಸ ಕಂಡುಹಿಡಿರಂದ್ರ ಮೇಲ್ಗಡೆ ಸಂಖ್ಯೆದ ಲಸ ಹೇಳಬೇಕು, ಕೆಳಗಡೆ ಸಂಖ್ಯೆದ ಮಸ. ಹಂಗಂದ್ರ ಎಲ್ಸಿಎಂ ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ ಎಚ್ಸಿಎಫ್ ಆಫ್ ಡಿನಾಮಿನೇಟರ್. ಇದು ಗೊತ್ತಿರ್ಬೇಕ್ರಿ ನಿಮ್ಗೆ. ಲಸ ಮಸ ಹೇಳಿದಾರಲ್ರಿ ನೋಡ್ರಿ. ಭಿನ್ನರಾಶಿಗಳ ಲಸ ಕೇಳಿದ್ರ ಮ್ಯಾಲಿನ ಸಂಖ್ಯೆದ ಲಸ ಮಾಡೋದು, ಕೆಳಗಿನ ಸಂಖ್ಯೆದ ಮಸ ಮಾಡೋದು. ಅದ ಮಸ ಕಂಡಿಡ್ರಿ ಅಂತಂದ್ರ ಮ್ಯಾಲಿಂದು ಮಸ ಮಾಡೋದು, ಕೆಳಗಿಂದ ಲಸ ಮಾಡೋದ್ರಿ. ನೀಟಾಗಿ ನೆನ್ಪಿಡ್ಬೋದು. ಭಿನ್ನರಾಶಿ ಒಳಗ ಭಿನ್ನರಾಶಿ ಅಂದ್ರೆ ಅಂಶ ಮತ್ತು ಛೇದ ಇರ್ತೈತಿ. ಲಸ ಕೇಳಿದ್ರೆ ಅಂಶಗಳದ ಲಸ ಮಾಡಬೇಕು, ಛೇದಗಳದ ಮಸ ಮಾಡ್ಬೇಕು. ಮಸ ಕೇಳಿದ್ರೆ ಅಂಶಗಳ ಲಸ ಮಾಡೋದು, ಛೇದಗಳ ಮಸ ಮಾಡೋದ್ರಿ. ನೋಡ್ರಿ, ಎಲ್ಸಿಎಂ ಆಫ್ ನ್ಯೂಮರೇಟರ್ ಅಂದ್ರೆ ಯಾವ್ದ? 7, 14, 7. 7, 14, 7 ಲಸ ಎಷ್ಟು ಬರುತ್ತಾ? 14 ಬರುತ್ತಾ? ನೋಡಿದ ತಕ್ಷಣ ಆಪ್ಷನ್ ಯಾವ್ದು ಹಾಕೋದು? ಡಿ. ಮುಗೀತು ಆನ್ಸರ್. ಮತ್ತೆ ಏನು ಕಂಡುಹಿಡಿಯಕ್ಕೆ ಸಾಧ್ಯನೇ ಇಲ್ಲ. 5 ಹೆಂಗ್ರಿ? ಅದು ಮಸ ರೀ. ಮಸ ಅಂದ್ರೆ 90, 15, 10 ಯಾವ ಸಂಖ್ಯೆಯಿಂದ ಬಾ ಹೋಗೈತಿ? 5 ಬಾ ಹೋಗೈತಿ. ಮುಗೀತು. 14/5 ಎಷ್ಟು ಈಸಿ ಐತಲ್ರಿ? ನೋಡಿ, ನಿಮ್ಗೆ ಎಲ್ಲರ ಕನ್ಫ್ಯೂಸ್ ಆಗ್ತಿತ್ತಂದ್ರ ಲಸ ತೆಗಿ. ಎಷ್ಟ್ರದ್ರಿ? 7 14 ಮತ್ತು 7 ಲಸ ತೆಗಿತೇನೆ. 2 7 ಅಂತೂ ಭಾಗ ಹೋಗಂಗಿಲ್ಲ. ನೆಕ್ಸ್ಟ್ 7 ಐತಿ. 7 1 7 1 7 1 2 7 ಎಷ್ಟು? 14. ಇದು ಲಸ ಎಷ್ಟು ಬಂತು? 14. ಮ್ಯಾಗ ಏನು ಬರದ್ರಿ? 14 ಬರೋದು. ಡಿವೈಡೆಡ್ ಬೈ ಎಚ್ಸಿಎಫ್ ಆಫ್ ಡಿನಾಮಿನೇಟರ್ ಮಸ ಅಂತ ಕೇಳಿದಾರೆ. ಮಸ ಅಂದಾಗ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಆ ಸಂಖ್ಯೆ ಯಾವ ಸಂಖ್ಯೆಲ್ಲ ಬಾ ಹೋಗುತ್ತಲ್ಲ ಅದ ಏನಾಗ್ತೈತ್ರಿ? ಮಸ ಆಗ್ತೈತಿ. ಮಸ ತೆಗಿದು ಗೊತ್ತೈತಲ್ರಿ? ನೋಡ್ರಿ, ಇವಾಗ ನಾನು ಲಸ ತೆಗ್ದೇನ್ರಿ. ನೆಕ್ಸ್ಟ್ ಇಲ್ಲಿ ಮಸ ನೋಡ್ರಿ. 90, 15, 10 ಯಾವ ಈ 3 ಸಂಖ್ಯೆ ಒಂದ ಸಂಖ್ಯೆಲೆ ಬಾ ಹೋಗಿದ್ಲ ಬಾ ಹೋಗಿಸ್ಬೇಕು. ಲಸ ಒಳಗೆ ಏನು ಮಾಡ್ತಿದ್ವಿ? ಬಾ ಹೋದ್ರೆ ಹೋಗಿಸ್ತೀರಿ, ಬಾ ಹೋಗ್ಲಿಕ್ಕಂದ್ರೆ ಹೋಗಿಸಂಗಿಲ್ಲ, ಹಾಗೆ ಬರೀತೀನಿ. ಮಸ ಅಂದ್ರೆ ಬಾ ಹೋಗ್ಲೇಬೇಕು ಅಂತ ಸಂಖ್ಯೆನ ತಗೋಬೇಕು. ಹಾಗಾದ್ರೆ 90, 15, 10 ಯಾವ ಒಂದ ಸಂಖ್ಯೆಲೆ ಬಾ ಹೋಗತ್ರಿ? 5. 5 1 ರೀ, 5 8 5 3 ರೀ, 5 2 ಅಗೇನ್ 18 3 2 ಯಾವ್ದಾರ ಒಂದ ನಂಬರ್ಲೆ ಬಾ ಹೋಗೈತಿ? ಹಾಗಾದ್ರೆ ಮಸ ಮುಗಿದು ಎಷ್ಟು ಬಂತ? ಮಸ 5. ಸೊ ನಮ್ದು ಆನ್ಸರ್ ಏನಾಯ್ತು? 14/5. ಅರ್ಥ ಆಯ್ತೋ ಇಲ್ಲೋ? ಭಿನ್ನ ರಾಶಿದ ಲಸ ಕೇಳಿದ್ರೆ ಮ್ಯಾಗ ಲಸ ಮಾಡ್ಬೇಕು, ಕೆಳಗ ಮಸ ಮಾಡ್ಬೇಕು. ಭಿನ್ನ ರಾಶಿಗಳ ಮಸ ಕೇಳಿದ್ರೆ ಮ್ಯಾಗ ಮಸ ಮಾಡೋದು, ಕೆಳಗ ಲಸ ಮಾಡೋದು. ನೀಟಾಗಿ ನೆನ್ಪಿಡ್ಬೋದು. ಇಂಟರ್ಚೇಂಜ್ ಮಾಡೋದು. ಯಾವ್ದು ಕೇಳ್ತಾರ ಅದು ಮ್ಯಾಗ ಮಾಡೋದು, ಕೇಳೋದು ಏನು ಮಾಡೋದ್ರಿ? ಕೆಳಗೆ ಮಾಡೋದು. ಭಿನ್ನ ರಾಶಿಗಳ ಲಸ ಮತ್ತು ಮಸ ಬಿಡಿಸ್ಕೊಂಡಿದ್ದಾಯ್ತಾ? ತಿಳ್ಕೊಂಡಿದ್ದಾಯ್ತ್ರಿ? ಮತ್ತು ಇವು ಗೊತ್ತಾಗಲಿಲ್ಲ ಅಂದ್ರೆ 2 ಒಂದು ಸೈಡೇ ಬರೀರಿ. ಎಲ್ಸಿಎಂ ಎಚ್ಸಿಎಫ್ ಇದು ಬರೀರಿ. ಎಲ್ಸಿಎಮ್ನು ಬರೀರಿ, ಎಚ್ಸಿಎಫ್ ಬರೀರಿ. ಆನ್ಸರ್ 14/5.
ಬಿಡಿಸಿದಾಯ್ತಾ? ನೆಕ್ಸ್ಟ್ ಒನ್. ಸೊ ಇದೇ ಪ್ರಶ್ನೆ ಅಲ್ರಿ. ಟೇಕ್ ಡೌನ್ ದ ರೇಷೋ ಬಿಟ್ವೀನ್ the ratio between 7 months and 7 years is 7 months and 7 years is 7 months and 7 years is A is 1:1, B is 1:12, C is 1:7, D is 7:12. ಹೇಳಿ 1:12. ದ ರೇಷಿಯೋ ಬಿಟ್ವೀನ್ 7 months and 7 years ಅಂದರೆ 7 ತಿಂಗಳು ಮತ್ತು 7 ವರ್ಷವನ್ನು ಅನುಪಾತದಲ್ಲಿ ಬರೆಯಿರಿ ಅಂತ ಇದ್ದಾರೆ. ಸೊ ಬರೆಯುತ್ತಿದ್ರಿ ಎಲ್ಲರೂ ನೋಡ್ರಿ. ಫಸ್ಟ್ ಯಾವ್ದು ಕೊಟ್ಟಿರ್ತಾರೆ ಅದನ್ನ ಕನ್ಸಿಡರ್ ಮಾಡೋದು. 7 months ಇದನ್ನು 7 ತಿಂಗಳು ಕೊಟ್ಟಾರೆ. ಇಲ್ಲೇನು ಕೊಟ್ಟಾರೆ 7 years. ಹಾಗಾದ್ರೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ರೀ? 12 ತಿಂಗಳು. ಸರಿನಾ? ಒಂದು ವರ್ಷಕ್ಕೆ 12 ತಿಂಗಳು ಆದರೆ 7 ವರ್ಷಕ್ಕೆ ಸರಿನಾ? 12 84. ಸರಿ ರೀ? 84 ತಿಂಗಳು. ಹಾಗಾದ್ರೆ ನಾವು ಎದ್ರ ಕನ್ವರ್ಟ್ ಮಾಡಂದಾರೆ ಈಗ 7 months 7 years ಆ ರೇಷಿಯೋ ಒಳಗೆ ಬರೀ ಅಂದಾರ 7 months 7 years. ಇಲ್ಲಿ ಮಂತ್ ಐತಂದ್ರೆ ಇಲ್ಲಿ ಮಂತಾಗ ಬರಿಬೇಕು 7 years is nothing but 84 months. 84 ತಿಂಗಳು. ಸರಿ ರೀ? ಇವಾಗ 7ರಲ್ಲಿ 84 ಭಾಗ ಹೋಗುತ್ತಾನೆ ನೋಡ್ರಿ. ಹೋಗುತ್ತಾ? 7 ಒಂದ್ಲೇ ರೀ 7 ಒಂದ್ಲೇ 7 ಒಂದು ಉಳಿತು 7 8 ಅನುಪಾತ ಯಾವುದಿತ್ತು 1:12. ದಟ್ ಈಸ್ ಆಪ್ಷನ್ ಬಿ. ಬಿಡಿಸಿದಾಯ್ತಾ? ನೆಕ್ಸ್ಟ್ ಒನ್ ರೀಸನಿಂಗ್. Arrange the following. Arrange the following. Arrange the following words as per order in the as per order in the English dictionary. English dictionary.
First one, caricature. Second one, cardinal. Third one, carnivore. Fourth one, cartoon. Fifth one, category. Fifth one, category. Option A, 4, 5, 1, 3, 2. Option B, 1, 2, 3, 4, 5. C, 2, 1, 3, 5, 4. D, 2, 1, 3, 4, 5. Arrange the words as per English dictionary. ಇಂಗ್ಲಿಷ್ ಶಬ್ದಕೋಶದ ಪ್ರಕಾರ ಶಬ್ದಗಳನ್ನು ಜೋಡಿಸಿ. ಫಸ್ಟ್ ಯಾವ ಶಬ್ದ ಬರ್ತೈತಿ, ಸೆಕೆಂಡ್ ಯಾವ್ದು ಬರ್ತದೆ, ಥರ್ಡ್ ಯಾವ್ದು ಬರ್ತದೆ, ಫೋರ್ತ್ ಯಾವ್ದು ಬರ್ತದೆ, ಫಿಫ್ತ್ ಯಾವ್ದು ಬರ್ತೈತೆ. ಗಿವನ್ ಆಪ್ಷನ್ ಎ ಇಸ್ 4, 5, 1, 3, 2. B is 1, 2, 3, 4, 5. C is 2, 1, 3, 5, 4. And D is 2, 1, 3, 4, 5. ಅರೇಂಜ್ ಮಾಡ್ರಿ. 2, 1, 3, 4, 5. ಯಾವುದು? ಆಪ್ಷನ್ ಡಿನ ಪ್ರತಿಯೊಬ್ಬರು ಜೋಡಿಸಿದ್ರಿ? ಜೋಡ್ಸನ್ರಿ, ನೋಡನ್ರಿ, ನೋಡ್ರಿ ಎಲ್ಲರೂ ನೋಡ್ರಿ. ಡಿಕ್ಷನರಿ ಆರ್ಡರ್ ಪ್ರಕಾರ ಏನು ಮಾಡಂದಾರಿ ಅವ್ರ? ಜೋಡಿಸ್ರಿ ಅಂದಾರ್ರಿ. ಈಗ ಇಲ್ಲ ಶಬ್ದಗಳನ್ನು ನೋಡ್ಕೊಂತ ಹೋಗೋದು. ಎಲ್ಲನೂ ಫಸ್ಟ್ ಲೆಟ್ರ್ ಏನದಾವ್ರಿ? ಸೇನ್ ಅದಾವ. ಸೆಕೆಂಡ್ ಲೆಟ್ರ್ ಏನದಾವ್ರಿ? ಏನದಾವ. ಥರ್ಡ್ ಲೆಟರ್ ನೋಡ್ರಿ, ಆರ್ 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 ಟಿ. ಇವು ಆರ್ ಇದ್ದಿದ್ದು ಮೊದಲು ನೋಡ್ಕೋಬೇಕಾ? ಹೌದಿಲ್ರಿ? ಆರ್ ಎಸ್ ಟಿ ಟಿ ಆಮೇಲೆ ಬರುತ್ತೆ. ಹಾಗಾದ್ರೆ ಆರ್ ಒಳಗೆ 4 ನಂಬರ್ಸ್ ನೋಡಿದ್ರಿ. ಕಾರ್ 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 ಬಿಟ್ಟಿವ್ರಿ. ಇಲ್ಲಿ ಐ ಐತಿ, ಇಲ್ಲಿ ಡಿ ಐತಿ, ಇಲ್ಲಿ ಎನ್ ಐತಿ, ಇಲ್ಲಿ ಟಿ ಐತಿ. ಸೊ ಫಸ್ಟ್ ಯಾವ್ದು ಬರ್ತೈತಿ? ಐ ಬರುತ್ತಾ, ಡಿ ಬರುತ್ತಾ, ಎನ್ ಬರುತ್ತಾ, ಟಿ ಬರುತ್ತಾ? ಯಾವುದು? ಡಿ. ದಿಸ್ ಒನ್ ಈಸ್ ಅ ಫಸ್ಟ್. ಇದೇನಾಕತ್ರಿ? ಫಸ್ಟ್ ಒನ್. ಇದು ಫಸ್ಟ್ ಆಯ್ತಾ? ನೆಕ್ಸ್ಟ್ ಐ ಐತಿ, ಎನ್ ಐತಿ ಮತ್ತು ಟಿ ಐತಿ. ಐ ಫಸ್ಟು, ಎನ್ ಫಸ್ಟು, ಟಿ ಫಸ್ಟು. ಐ. ಹಾಗಾದರೆ ಇದು ಎಷ್ಟನೇದಾಯಿತು? ಸೆಕೆಂಡ್ ಒನ್. ಓಕೆ, ನೆಕ್ಸ್ಟ್ ರೀ. ಇವಾಗ ಎನ್ ಮತ್ತು ಟಿ. ಎನ್ ಫಸ್ಟು, ಟಿ ಫಸ್ಟು, ಎನ್. ಇದು ಎಷ್ಟನೇದಾಯ್ತು ರೀ? ಮೂರನೇ. ಇದು ಮೂರನೇದಾಯ್ತು ಅಂದರೆ ಇದು ಎಷ್ಟಾಗಿರ್ತೈತಿ? 4. ಇದು ಹೆಂಗೈತೆ ಹಂಗೆ ಪ್ಲೇಸ್ ಯಾವುದೈತ್ರಿ? ಅದು. ಹಾಗಾದ್ರೆ 2, 1, 3, 4, 5. ಯಾವ ಆಪ್ಷನ್ ಅದ ರೀ? ಡಿ. ರೈಟ್? ತಿಳಿದ್ರಿ ಎಲ್ಲರಿಗೂ? ಡಿಕ್ಷನರಿ ಆರ್ಡರ್ನಾಗ ಜೋಡಿಸ್ಬೇಕು. ಬಿಡಿಸಿದಾಯ್ತಾ? ನೀವೇ ಮಾಡ್ಕೋಬೇಕ್ರಿ. ಸಿ ಆರ್ ಸಿ ಆರ್ ಸಿ ಆರ್ ಸಿ ಆರ್. ಆ ನಂತರ ಐ ಡಿ ಎನ್ ಟಿ ಒಳಗೆ 1, 2, 3 ನಂಬರ್ ಹಾಕೋದ್ರಿ. ಇದಂತೂ ಆರ್ ಆದ ನಂತರ ಬರೋದ್ರಿ. ಇದು ಲಾಸ್ಟ್ ಕನ್ಫರ್ಮ್ ಇರ್ತೈತಿ. ನಂಬರ್ ಹಾಕೋದು, ಆಪ್ಷನ್ ನೋಡೋದು. ಸರಿನಾ? ಬಿಡಿಸಿದಾಯ್ತಾ? ನೆಕ್ಸ್ಟ್ ಒನ್. Which of the following
which of the following words cannot be formed with the combination of letters in the word organization. ಎಷ್ಟೊಂದು ಪರ್ಫೆಕ್ಟ್ ಆಗಿದ್ರಿ. ಆರ್ಗನೈಜೇಷನ್ ಎಂಬ ಶಬ್ದದಿಂದ ಈ ಕೆಳಗಿನ ಯಾವ ಶಬ್ದ ಉತ್ಪತ್ತಿಯಾಗುವುದಿಲ್ಲ ಅಂತ ಕೇಳಿದಾರೆ. ಸೊ ಆರ್ಗನೈಜೇಷನ್ ಒಳಗೆ ಯಾವ್ಯಾವ ಲೆಟ್ರ್ ಇದಾವಲ್ಲ ಅವ್ನು ನೀಟಾಗಿ ನೋಡ್ಕೋದ್ರಿ. ಸೊ ABCD ಒಳಗೆ ಯಾವ ಲೆಟ್ರ್ ಹೆಚ್ಚೈತೆ ಅಥವಾ ಯಾವ ಲೆಟ್ರ್ ಇಲ್ಲ, ಸೊ ಫೈಂಡ್ ಔಟ್ ಮಾಡಬೇಕು. ಸೊ ನೋಡ್ರಿ, ORGANISATION ಅಕ್ಷರಗಳನ್ನ ನೋಡಿದ್ರಿ, ಸರಿನಾ? ORATION ORGAN ನೆಕ್ಸ್ಟ್ ORGANISE ಇದ್ರೊಳಗ ಇಲ್ಲ. ನೆಕ್ಸ್ಟ್ NATION ನೇಷನ್ ಐತೆ. ಹಾಗಾದ್ರೆ ಯಾವ ಲೆಟರ್ ಇಲ್ಲಿ? ಈ ಲೆಟ್ರಲ್ಲಿ ಯಾವ ತೆಗಿತೀರಿ ನೀವು? ಸಿ. ಬಿಡಿಸ್ಕೊಂಡಿದ್ದಾಯ್ತಾ? ನೆಕ್ಸ್ಟ್ ಒನ್, ಕಂಪ್ಲೀಟ್ ದ ಗಿವನ್ ಸಿರೀಸ್. ಕಂಪ್ಲೀಟ್ ದಿ ಗಿವನ್ ಸಿರೀಸ್. Complete the given series. 2, 5, 10, 17, 26. Next one. A is given 36, B is given 49, C is given 37, D is given 47. ಸರಣಿ ಪೂರ್ಣಗೊಳಿಸಿ. 2, 5, 10, 17, 26. ಮುಂದಿನ ಸಂಖ್ಯೆ ಎಷ್ಟು? ಡಿಫ್ರೆನ್ಸ್ ಎಷ್ಟದ ರೀ? ವ್ಯತ್ಯಾಸ ಹೇಗೆ ಕೊಟ್ಟಿದ್ದಾರೆ ನೋಡಿದ್ದೀರಿ? 2ಕ್ಕೆ ಎಷ್ಟು ಕೂಡಿಸಿದ್ರೆ 5 ಆಗಬೇಕು? 3. 5ಕ್ಕೆ ಎಷ್ಟು ಕೂಡಿಸಿದ್ರೆ 10 ಆಗತ್ರಿ? 5. ನೋಡ್ರಿ ಇಲ್ಲೇ 3, 5, 7, 9. 3, 5, 7, 9 ಯಾವ ರೀತಿ ಸಂಖ್ಯೆಗಳು? ಆಡ್ ನಂಬರ್ಸ್, ಬೆಸ ಸಂಖ್ಯೆಗಳಲ್ರಿ. ನೆಕ್ಸ್ಟ್ ಆಡ್ ನಂಬರ್ ಯಾವುದು? 11.
ಸೊ 26ಕ್ಕೆ 11 ಸೇರಿಸಿದಾಗ 37. ಹಾಗಾದರೆ ಇಲ್ಲಿ ಬರುವ ಸಂಖ್ಯೆ ಎಷ್ಟು? 37. ಬಿಡಿಸಿದಾಯ್ತಾ? ನೆಕ್ಸ್ಟ್ ಒನ್. ಫೈಂಡ್ ಆಡ್ ಒನ್ ಔಟ್. ಕ್ವಶನ್ ಶಾರ್ಟ್ಕಟ್ ಆಗಿ ಬರೆಯತ್ತೇನ್ರಿ ನಾ, ಫುಲ್ ದೊಡ್ಡದಾವ. ಡಿ ಎಫ್ I M B N P S W C K M P T D D F O U. ಈ ಕೆಳಗಿನವುಗಳಲ್ಲಿ ಯಾವುದು ಭಿನ್ನವಾಗಿದೆ? ಭಿನ್ನವಾಗಿದೆ ಅಂದ್ರೆ 3 ಒಂದೇ ವೇ ಒಳಗೆ ಸೇಮ್ ಇರ್ತೈತಿ ರೀ. ಒಂದು ಏನಾಗಿರ್ತೈತೆ ಅಂದ್ರೆ ಡಿಫರ್, ಆ 3ಕ್ಕಿಂತ ಸ್ವಲ್ಪ ಏನಾಗಿರ್ತೈತಿ ಬದಲಾವಣೆ ಆಗಿರ್ತೈತಿ. ಹಾಗಾದರೆ ಯಾವ್ದು ತೆಗಿತೀವಿ? ಡಿನಾ? ಯಾಕೆ ಡಿ? ನೋಡ್ರಿ, ಡಿ ತೆಗಿತೀರಲ್ರಿ? ನೋಡ್ರಿ, ಡಿ ಐತಾ? ಡಿ ಈ ಗ್ಯಾಪ್ ಮಾಡ್ಯಾರ ಎಫ್, ಡಿ ಇ ಎಫ್. ನೆಕ್ಸ್ಟ್ ಜಿ ಎಚ್ ಐ, ಸರಿನಾ? ನೆಕ್ಸ್ಟ್ ಜೆ ಕೆ ಎಲ್ ಎಮ್, 1 2 3 ಗ್ಯಾಪ್ ಅದ. ಸೇಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಡಬ್ಲ್ಯೂ, ಎರಡು ಸರಿ ಅಲ್ವಾ? ನೆಕ್ಸ್ಟ್ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್. ಈ 3 ಸರಿ ಇದಾವ ಅಂದ್ರೆ 4ನೇ ತಾನ ತಪ್ಪಾಗಬೇಕು, ಹೌದಲ್ರಿ? ಯಾಕಂದ್ರೆ ಭಿನ್ನವಾದದನ್ನು ಗುರುತಿಸಿದ. ಹೇಗೆ ತಪ್ಪೈತಿ ನೋಡೋಣ. ಡಿ ಇ ಎಫ್. ನೆಕ್ಸ್ಟ್ 2 ಲೆಟರ್ ಗ್ಯಾಪ್ ಮಾಡ್ಬೇಕು. 2 ಲೆಟರ್ ಅಂದ್ರೆ ಜಿ ಎಚ್. ಯಾವ ಅಕ್ಷರ ಬರ್ಬೇಕಾಯ್ತು? ಐ ಬರ್ಬೇಕಾಯ್ತು. ಇಲ್ಲೇನು ಬಂದೈತಿ? ಓ ಬಂದೈತಿ. ತೆಗೀನ್ರಿ ಹೊರಗೆ. ಸೊ ಫೈಂಡ್ ಔಟ್ ದಿ ಆಡ್ ಒನ್ ಔಟ್. ಬಿಡಿಸ್ಕೊಂಡಿದ್ದಾಯ್ತಾ? ನೆಕ್ಸ್ಟ್ ಒನ್. ನೆಕ್ಸ್ಟ್ ಅಂದರೆ ಲಾಸ್ಟ್ ಒನ್ ಈಸ್ ರೀಸನಿಂಗ್. select the word or letter, word or letter or number from the given alternatives, from the given alternatives.
given alternatives. ಹಾಂ ಹೇಳ್ರಿ, ಯಾವುದು ಬಿ ಬರುತ್ತಾ? ಸೊ ಈಸಿ ವೇದಾಗ ಐತಲ್ರಿ. ಡಿ ಮತ್ತು ಎಚ್ ಮಧ್ಯದಾಗ ಮಲ್ಟಿಪ್ಲೈ ಹಾಕಿದ್ದಾರೆ. ಡಿ ಎಷ್ಟನೇ ಅಕ್ಷರ ಆಲ್ಫಾಬೆಟ್ ಒಳಗೆ? 4ನೇ ಅಕ್ಷರ. ಎಚ್ ಎಷ್ಟೈತ್ರಿ? 8. 4 8 ಕೊಟ್ಟಾರ. ದಟ್ ಇಸ್ ದ ಸೇಮ್ ವೇ. ಎಮ್ ಈಸ್ ಅ ಲೆಟರ್ ಆಫ್ ಆಲ್ಫಾಬೆಟ್ ಈಸ್ 13 and Q is alphabetic letter of 7. The answer is 13:17. Right? ಸೊ ಮುಗ್ದಂಗೆ ರೀ. 10 ಪ್ರಶ್ನೆ ಮುಗಿದುವ, 5 ಮ್ಯಾಥ್ಸ್, 5 ರೀಸನಿಂಗ್. ನೆಕ್ಸ್ಟ್ ಒನ್ ಬರ್ದಿದ್ದಾಗಿರ ರೀ. ಫಾಸ್ಟಾಗಿ 15 ಪ್ರಶ್ನೆಗಳಿಗೆ ಉತ್ತರಿಸಿ. ಹಾಂ ಬರ್ದಿದ್ದಾಯ್ತಾ? ಸೊ ನೋಡಿರಿ, ಪ್ರಶ್ನೆ ಸಂಖ್ಯೆ 1 ಜಿ ಕೆ. ಕಿವಿ ಕೊಟ್ಟು ಕೇಳ್ರಿ, ಪಟ್ನ ಆನ್ಸರ್ ಹೇಳ್ರಿ. ಫಸ್ಟ್ ಕ್ವಶನ್, ದ ಕ್ಯಾಪಿಟಲ್ ಆಫ್ ಲಕ್ಷದ್ವೀಪ ಈಸ್. ಲಕ್ಷದ್ವೀಪದ ರಾಜಧಾನಿ ಯಾವುದು? ಕವರತ್ತಿ. ಸರಿನಾ? ಕವರತ್ತಿ. ನೆಕ್ಸ್ಟ್ ಒನ್, ಸೆಕೆಂಡ್ ಕ್ವಶನ್, ದ ಟೈಟಲ್ ದೇವನಾಮ ಪ್ರಿಯ ವಾಸ್ ಗಿವನ್ ಟು. ದೇವನಾಮ ಪ್ರಿಯ ಎಂದು ಯಾರಿಗೆ ಬಿರುದನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ? ಅಶೋಕ. ನೆಕ್ಸ್ಟ್ ಒನ್, ಥರ್ಡ್ ಕ್ವಶನ್, ಹೂ ವಾಸ್ ದಿ ಫೌಂಡರ್ ಆಫ್ ಶುಂಗ ಡೈನಾಸ್ಟಿ. ಶುಂಗ ವಂಶದ ಸ್ಥಾಪಕರು ಅಥವಾ ಶುಂಗ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಆಪ್ಷನ್ ಎ ಅಜಾತಶತ್ರು, ಆಪ್ಷನ್ ಬಿ ಬಿಂಬಿಸಾರ, ಆಪ್ಷನ್ ಸಿ ಅಗ್ನಿಮಿತ್ರ, ಆಪ್ಷನ್ ಡಿ ಪುಷ್ಯಮಿತ್ರ. ಶುಂಗ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಪುಷ್ಯಮಿತ್ರ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಕ್ವಶನ್, ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್. ಭಾರತ ಅತಿ ಹೆಚ್ಚು ಉತ್ಪಾದಕ ರಾಷ್ಟ್ರ. ಆಪ್ಷನ್ ಎ ಕಾಫಿ, ಬಿ ಟೊಬ್ಯಾಕೊ, ಸಿ ಆಯಿಲ್ ಸೀಡ್ಸ್, ಡಿ ವೀಟ್. ವೀಟ್. ಭಾರತ ಅತಿ ಹೆಚ್ಚು ಉತ್ಪಾದಕ ರಾಷ್ಟ್ರ ಯಾವುದ್ರಲ್ಲಿ? ವೀಟ್, ಗೋಧಿ. ನೆಕ್ಸ್ಟ್ ಕ್ವಶನ್, ಫಿಫ್ತ್ ಒನ್ ಇಸ್, ಜೋಗ್ ಫಾಲ್ಸ್ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್. ಜೋಗ್ ಜಲಪಾತ ಯಾವ ನದಿಗೆ ನಿರ್ಮಾಣವಾಗಿದೆ ಅಂತ ಕೇಳಿದರೆ? ಶರಾವತಿ. ಎಲ್ಲದರಿ ಅದು? ಎಲ್ಲಿ? ಕರ್ನಾಟಕದಾಗ, ಶಿವಮೊಗ್ಗದಾಗ. ನೆಕ್ಸ್ಟ್ ಒನ್, ಸಿಕ್ಸ್ ಕ್ವಶನ್, ದ ನಂಬರ್ ಆಫ್ ಬ್ಯಾಂಕ್ಸ್ ನ್ಯಾಷನಲೈಸ್ಡ್ ಇನ್ 1969 ಈಸ್. ದ ನಂಬರ್ ಆಫ್ ಬ್ಯಾಂಕ್ಸ್ ರ್ಯಾಷನಲೈಸ್ ಇನ್ 1969 ಅಂದರೆ 1969ರಲ್ಲಿ ರಾಷ್ಟ್ರೀಕೃತಗೊಂಡ ಬ್ಯಾಂಕುಗಳ ಸಂಖ್ಯೆ ಎಷ್ಟು? ಎಷ್ಟು? ಆಪ್ಷನ್ ಎ 8, ಆಪ್ಷನ್ ಬಿ 12, ಆಪ್ಷನ್ ಸಿ 14, ಆಪ್ಷನ್ ಡಿ 20. 14. ಸರಿನಾ? ನೆಕ್ಸ್ಟ್ ಕ್ವಶನ್, ಸೆವೆಂತ್ ಒನ್ ಕ್ವಶನ್, ಎಲೆಕ್ಷನ್ ಆಫ್ ರಾಜ್ಯಸಭಾ ಈಸ್ ಹೆಲ್ಡ್ ಆಫ್ಟರ್ ಎವ್ರಿ. ಹಾಂ, ರಾಜ್ಯಸಭೆಯ ಚುನಾವಣೆ ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ನಡೆಯುವುದು ಅಂತ ಕೇಳಿದರೆ? 2 ವರ್ಷಕ್ಕೊಮ್ಮೆ. ಚುನಾವಣೆ ಅಂದ್ರೆ ಏನ್ರಿ? ನಿವೃತ್ತಿ ಹೊಂದಿದವ್ರನ್ನ ಮತ್ತೇನು ಮಾಡ್ತಾರೆ? ಆಯ್ಕೆ ಮಾಡ್ಕೋತಾರೆ. ನೆಕ್ಸ್ಟ್ ಕ್ವಶನ್, ಇಂಡಿಯಾ ಫಸ್ಟ್ ಟುಕ್ ಪಾರ್ಟ್ ಇನ್ ಒಲಿಂಪಿಕ್ ಗೇಮ್ಸ್ ಇನ್ ದ ಇಯರ್. ಭಾರತ ಒಲಿಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸಿದ ವರ್ಷ ಎಷ್ಟು? ಎಷ್ಟನೇ ವರ್ಷದಾಗ ಒಲಿಂಪಿಕ್ ಕ್ರೀಡೆಗೆ ಭಾರತ ಪಾರ್ಟಿಸಿಪೇಟ್ ಮಾಡಿತ್ತು ಅಂತ ಕೇಳಿದಾರೆ? ಆಪ್ಷನ್ ಎ
1920, option B 1928, option C 1972, option D 1964. ಹೇಳ್ರಿ 90 ಗೊತ್ತೈತಿ? ಹಾಂ, ರೈಸ್ ಯುವರ್ ಹ್ಯಾಂಡ್ಸ್. ಹಾಂ ಅವರು ಗೊತ್ತಿದ್ರೆ ಐತೆ ಅಂತ ಹೇಳ್ರಿ, ಇಲ್ಲಾಂದ್ರೆ ಸುಮ್ಮನೆ 4 ಅಂತ ಹೇಳಿರಿ ಅನ್ರಿ. ಹೇಳ್ರಿ, ಗೊತ್ತಿಲ್ಲಲ್ಲ ನಿಮ್ಗೆ? ಸೊ ಭಾರತ ಒಲಿಂಪಿಕ್ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಯಾವ್ದಪ್ಪ ಅಂದ್ರೆ ಸ್ವಾತಂತ್ರ್ಯಕ್ಕಿಂತ ಪೂರ್ವ 1920ರಾಗ ಪಾರ್ಟಿಸಿಪೇಟ್ ಮಾಡಿದ್ರಿ. 1920ರಾಗ್ರಿ ಒಲಿಂಪಿಕ್ ಕ್ರೀಡೆ ಎಲ್ಲಿ ಪ್ರಾರಂಭವಾಯಿತು? ಯಾವ ದೇಶದಾಗ ಪ್ರಾರಂಭ ಐತೆ ಹೇಳ್ರಿ? ಗ್ರೀಸ್ ದೇಶದ ಅಥೆನ್ಸ್ ನಗರ. ಮೊದಲ ಒಲಿಂಪಿಕ್ ಕ್ರೀಡೆ ಪ್ರಾರಂಭವಾಗಿದ್ದ ವರ್ಷ 776. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಪ್ರಾರಂಭವಾಗಿದ್ದು, ಮಾಡರ್ನ್ ಒಲಿಂಪಿಕ್ ಯಾವಾಗ ಸ್ಟಾರ್ಟ್ ಆಯ್ತು ರೀ? 1896. ನಮ್ಮ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿದ್ದು ಯಾವಾಗ ರೀ? 1920. ನೆಕ್ಸ್ಟ್ ಒನ್, ದೆಹಲಿ ಬಿಕೇಮ್ ದಿ ಕ್ಯಾಪಿಟಲ್ ಆಫ್ ಇಂಡಿಯಾ ಇನ್ ದಿ ಇಯರ್. ದೆಹಲಿ ಬಿಕೇಮ್ ದಿ ಕ್ಯಾಪಿಟಲ್ ಆಫ್ ಇಂಡಿಯಾ ಇನ್ ದಿ ಇಯರ್ ಅಂದ್ರೆ ಭಾರತಕ್ಕೆ ರಾಜಧಾನಿಯಾಗಿ ದೆಹಲಿ ಯಾವ ವರ್ಷವಾಯಿತು? 1911. ಏನಪ್ಪ ಅಂದ್ರೆ ಶಿಫ್ಟ್, ವರ್ಗಾವಣೆ ಆಗಿದ್ದ ರಾಜಧಾನಿ ಇರೋದು. ಎಲ್ಲಿಂದ ಎಲ್ಲಿಗೆ? ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಆಗಿದ್ರೆ 1911 ರೀ. ದೆಹಲಿನ ರಾಜಧಾನಿ ಯಾವಾಗ ಆಯಿತು ಅಂತ ಕೇಳಿದ್ದಾರೆ. 1910, 1931, 1916, 1923. ದೆಹಲಿ ಭಾರತದ ರಾಜಧಾನಿ ಆಗಿತ್ತು ಯಾವ ವರ್ಷ? 1900. ನೀವು 11 ಅನ್ನೋದ್ರಿ, ಅಲ್ಲಿಂದ ಇಲ್ಲಿಗೆ ವರ್ಗಾವಣೆ ಆಗಿದ್ದಾರೆ, ಹೌದಲ್ರಿ? ಸೊ ಹಾಗಾದ್ರೆ ಕರೆಕ್ಟಾಗಿ ದೆಹಲಿನ ರಾಜಧಾನಿ ಅಂತ ಆಗಿದ್ದೆ ಯಾವಾಗ ಅಂದ್ರೆ 1931. ನೆಕ್ಸ್ಟ್ ಒನ್, 10ನೇ ಪ್ರಶ್ನೆ. ಹೂ ವಾಸ್ ದಿ ಫೌಂಡರ್ ಆಫ್ ದಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ? ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪಕರು ಯಾರು? ಆಪ್ಷನ್ ಎ ಡುಮಾಸ್, ಆಪ್ಷನ್ ಬಿ ಕಾಲ್ಬರ್ಟ್, ಆಪ್ಷನ್ ಸಿ ಡುಪ್ಲೆಕ್ಸ್, ಆಪ್ಷನ್ ಡಿ ಡಿಲಾಹಾಯ್. ಹಾಂ ಹೇಳ್ರಿ, ಗೊತ್ತಿಲ್ಲ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪಕರು ಕಾಲ್ಬರ್ಟ್. ಹಾಂ, ನೆಕ್ಸ್ಟ್ ಒನ್. ಹೌ ಮೆನಿ ಲೋಕಸಭಾ ಸೀಟ್ಸ್ ಬಿಲಾಂಗ್ಸ್ ಟು ರಾಜಸ್ಥಾನ್? ಹೌ ಮೆನಿ ಲೋಕಸಭಾ ಸೀಟ್ಸ್ ಬಿಲಾಂಗ್ಸ್ ಟು ರಾಜಸ್ಥಾನ್? ರಾಜಸ್ಥಾನಕ್ಕೆ ಲೋಕಸಭೆಯ ಏನ್ರಿ ಅದ ಸೀಟ್ಗಳಂದ್ರೆ ಎಷ್ಟು ಆಸನಗಳದಾವು ಅನ್ನಂಗ್ರಿ ರಾಜಸ್ಥಾನದಿಂದ ಲೋಕಸಭೆಯೊಳಗೆ? ಆಪ್ಷನ್ ಎ 32, ಆಪ್ಷನ್ ಬಿ 25, ಆಪ್ಷನ್ ಸಿ 30, ಆಪ್ಷನ್ ಡಿ 17. 32, 25, 30 ಮತ್ತು 17 ಅಂತ ಕೊಟ್ಟಿದ್ದಾರೆ. 25. ನೆಕ್ಸ್ಟ್ ಒನ್, 12ನೇ ಪ್ರಶ್ನೆ. ಇಂಡಿಯಾಸ್ ಫಸ್ಟ್ ಅಟಾಮಿಕ್ ರಿಯಾಕ್ಟರ್ ವಾಸ್? ಭಾರತದ ಪ್ರಥಮ ರಿಯಾಕ್ಟರ್ ಯಾವುದು? ನಿನ್ನೆನೇ ಹೇಳಿದೆ, ಅಪ್ಸರ. ಯಾವ ರಾಜ್ಯದಾಗದ ರೀ? ಮಹಾರಾಷ್ಟ್ರ. ಅಪ್ಸರ ಯಾವ ರಿಯಾಕ್ಟರ್ದಿಂದ ಆಗೈತ್ರಿ? ಎಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಅಪ್ಸರ ಇದ್ದಿದ್ದು? ಎಲ್ಲಿಂದ? ತಾರಾಪುರ್. ನೆಕ್ಸ್ಟ್ ಒನ್, ಹೌ ಮೆನಿ ಪ್ಲೇಯರ್ಸ್ ಆರ್ ದೇರ್ ಆನ್ ಈಚ್ ಸೈಡ್ ಇನ್ ದ ಗೇಮ್ ಆಫ್ ಬಾಸ್ಕೆಟ್ ಬಾಲ್? ಬಾಸ್ಕೆಟ್ಬಾಲ್ ಕ್ರೀಡೆ ಆಡಕ್ಕೆ ಒಂದು ಸೈಡಿಂದ ಎಷ್ಟು ಜನ ಬೇಕು ಅಂತ ಕೇಳಿದ್ದಾರೆ? 5 ಜನ. ನೆಕ್ಸ್ಟ್ ಕ್ವಶನ್. ಹಾಂ, ಹೌ ಮಚ್ ಡಿಸ್ಟ್ರಿಕ್ಟ್ಸ್ ಆರ್ ದೇರ್ ಇನ್ ಮೇಘಾಲಯ? ಮೇಘಾಲಯದ ಜಿಲ್ಲೆಗಳ ಸಂಖ್ಯೆ ಎಷ್ಟು? ನಮ್ಮ ಕರ್ನಾಟಕದ ಎಷ್ಟು? ಬ್ರದರ್ ಹೇಳ್ರಿ, ಕರ್ನಾಟಕದ ಜಿಲ್ಲೆ ಎಷ್ಟು? ಹಾಂ, ಎಷ್ಟು? 30. 31 ನೆನಪಿಲ್ಲ? 31 ನೆನಪಿಲ್ಲ? ಇಲ್ಲೇ ಇರ್ಬಿಡ್ರಿ. ಹಾಗಾದರೆ ಮೇಘಾಲಯಕ್ಕೆ ಇದ್ದಾರೆ ಅವ್ರು ಅಂದ್ರೆ ನಿಮ್ಗೇನು ಗೊತ್ತಿರ್ಬೇಕಾಯ್ತು? ಈಗ ರಾಜ್ಯಗಳ ಜಿಲ್ಲೆಗಳನ್ನು ಗೊತ್ತಿರಬೇಕಾಯ್ತು, ಹೌದಲ್ರಿ? ಹಾಗಾದ್ರೆ ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿರುವಂಥ ರಾಜ್ಯ ಯಾವುದು? ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿರುವಂಥ ಭಾರತದ ರಾಜ್ಯ ಯಾವುದು?
ಉತ್ತರ ಪ್ರದೇಶ ರೀ 75 ಜಿಲ್ಲೆ ಇದಾವೆ. ಉತ್ತರ ಪ್ರದೇಶಕ್ಕೆ 75 ಜಿಲ್ಲೆ ಇದಾವೆ. ಹಾಗಾದ್ರೆ ಮೇಘಾಲಯದ ಆಪ್ಷನ್ ಕೊಡ್ತೇನೆ ನೋಡ್ರಿ. 11, 2, 5, 9. ಎಷ್ಟು? 11. ಎಷ್ಟು? 11. ಹಾಂ, 2 ಜಿಲ್ಲೆ ಹೊಂದಿರುವಂಥ ರಾಜ್ಯ ಯಾವ್ದ್ರಿ? ಗೋವಾ ರೀ. 4 ಜಿಲ್ಲೆಗಳನ್ನು ಹೊಂದಿರುವಂಥ ರಾಜ್ಯ ಯಾವ್ದ್ರಿ? ಸಿಕ್ಕಿಂ. ಗೊತ್ತಿರ್ಬೇಕ್ರಿ ಅವ. ಕಡಿಮೆ ಇದ್ದಿದ್ದು ಗೊತ್ತಿರಬೇಕು, ಹೆಚ್ಚಿದ್ದು ಗೊತ್ತಿರಬೇಕು, ಮತ್ತು ಇಲ್ಲಿ ಮೇಘಾಲಯ ಕೇಳಿದ್ರೆ ಎಲ್ಲದೂ ಗೊತ್ತಿರ್ಬೇಕು ಅನ್ನಂಗಾಯ್ತು. ನೆಕ್ಸ್ಟ್ ಒನ್, ಲಾಸ್ಟ್ ಕ್ವಶನ್ ರೀ. ಹೌ ಮೆನಿ ಡೈನ್ಸ್ ಆರ್ ದೇರ್ ಇನ್ 1 ಗ್ರಾಮ್ ವೇಟ್? 1 ಗ್ರಾಮ್ ಒಳಗೆ ಎಷ್ಟು ಡೈನ್ಗಳದಾವ ಅಂತ ಕೇಳಿದಾರೆ. ಇದು ಬಿಲಾಂಗ್ಸ್ ಟು ಸೈನ್ಸ್ ಬಂದಂಗಾಯ್ತು. 15ನೇ ಕ್ವಶನ್. ಆಪ್ಷನ್ ಹೇಳ್ತೇನೆ. 900, 375, 981, 250. 1 ಡೈನ್ ಅಂದ್ರೆ 1 ಗ್ರಾಮ್ ಅಂದ್ರೆ ಎಷ್ಟು ಡೈನ ಅಂತ ಕೇಳಿದಾರೆ ಅವ್ರು. 1 ಗ್ರಾಮಕ್ಕೆ ಎಷ್ಟು ಡೈನ್ ಆಗ್ತಾವ ಅಂತ ಕೇಳಿದಾರೆ. ಹೇಳ್ರಿ. 981. 1 ಗ್ರಾಮಕ್ಕೆ 981 ಡೈನ್ಸ್. 15 ಮುಕ್ತಾಯವಾದವು ರೀ. ಇದ್ರೊಳಗೆ ಎಷ್ಟು ಹೊಸ ಕ್ವಶನ್ ಬಂದಾವ ನೋಡ್ರಿ. ನೀವು ಏನು ಓದಿಲ್ಲ ಅದನ್ನೇನು ಮಾಡಿರಿ, ಸ್ವಲ್ಪ ಸರ್ಚ್ ಮಾಡಿ ಓದ್ರಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಇದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.